ನಮಸ್ತೆ ಎಲ್ಲರಿಗೂ. ನಾನು ಇವಾಗ ವಿಡಿಯೋ ಮಾಡ್ಬೇಕಂತ ಇರೋದು ಕರ್ಟನ್ ಬಗ್ಗೆ. ನನಗೆ ಕರ್ಟನ್ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಸುಮಾರು ದಿವಸದಿಂದಲೂ ಅನಿಸ್ತಾ ಇತ್ತು. ಏನಂತಂದ್ರೆ ನಾನು ಈಗ ನೋಡಿ ಫ್ರೆಂಡ್ಸ್, ಇದು ಕರ್ಟನ್ ಹಾಕಿ ನಾನು 8 ವರ್ಷ ಆಯಿತು. ನಿಮಗೆ ಇದು 8 ವರ್ಷ ಆಯಿತು ಕರ್ಟನ್ ಹಾಕಿ. ಏನಪ್ಪ ಇವರು ಕರ್ಟನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರಾ ಅಂತ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಏನಂದರೆ ನಾನು ಇವಾಗ 6 ತಿಂಗಳಾಯಿತು ಮನೆ ಓಪನಿಂಗ್ ಆಗಿ. ನಾವೆಲ್ಲ ಹಳೆ ಕರ್ಟನ್ಸ್ ಎಲ್ಲ ತೆಗೆದುಬಿಟ್ಟು ಹೊಸ ಕರ್ಟನ್ಸ್ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಳೆ ಕರ್ಟನ್ಸ್ ಏನು ಮಾಡಬೇಕು, ಸುಮಾರು ಜನ ಹಾಕ್ತಾರೆ, ಸುಮಾರು ಜನ ಬಿಸಾಡ್ತಾರೆ, ಇನ್ನೇನೋ ಮಾಡ್ತಾರೆ. ಆದರೆ ನಾನು ಆ ಕರ್ಟನ್ಸನ್ನು ಹೊಳ್ಳಿ ರೀಯೂಸ್ ಮಾಡ್ಕೊಂಡು ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೀವೇ ಆಶ್ಚರ್ಯ ಪಡ್ತೀರಾ ನೋಡಿ. ಹೊಸ ಮನೆಗೆ ಅರೇಂಜ್ ಮಾಡಿರೋ ಕರ್ಟನ್ಸ್ ಇದು ಹೊಸ ಮನೆಗೆ ಅರೇಂಜ್ ಮಾಡಿರೋ ಕರ್ಟನ್ಸ್. ನಾನು ಹಳೆ ಕರ್ಟನ್ಸ್ ಏನು ಮಾಡಿದ್ದೀನಿ ಅಂತ ತೋರಿಸ್ತಾ ಹೇಳಿದ್ನಲ್ಲ ನೋಡಿ. ನೋಡಿ, ನಾನು ಇದಕ್ಕೆ ಬೆಡ್ ಕವರ್ ಮಾಡಿದ್ದೀನಿ, ಬಾಕ್ಸ್ ಟೈಪ್ ಇದಕ್ಕೆ ಕವರ್ ಮಾಡಿದ್ದೀನಿ. ಇದಕ್ಕೆ ಸುಮಾರು 5 ಕರ್ಟನ್ಸ್ ಹೋಗಿದಾವ, ಡೋರ್ ಕರ್ಟನ್ಸ್ 5 ಹೋಗಿದಾವ ನೋಡಿ. ಈ ಥರ ನಾನು ಹಾಕಿ ಇದು 2 ವರ್ಷ ಆಯಿತು. ನಾನು ಇದನ್ನು ಹೆಂಗಾಗಿದೆ ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದೆ ನಿಮಗೆ. ಇದ್ರ ಮೇಲೆ ನೀವು ಕವರ್ಗಳು ಹಾಕೋಬೋದು, ಸೇಫ್ಟಿ ಇರ್ತತಿ. ನೀವು ಯಾವತ್ತಾದರೂ ತಗೊಂಡು ನಿಮಗೆ ಗಲೀಜಾಗ್ತತೆ ಅನ್ನೋದೇನು ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಬೇಕನ್ನಿಸ್ದಾಗ ಇದನ್ನು ಕವರ್ ತಗೊಂಡು ವಾಶ್ ಮಾಡಿ ಮತ್ತೆ ಹಾಕೋಬೋದು. ಇದ್ರ ಮೇಲೆ ಕವರ್ಗಳು ಹಾಕೋಬೋದು. ಬೆಡ್ಶೀಟ್ನ ನೀವು ಡೈರೆಕ್ಟ್ ಕವರ್ ಹಾಕೋದ್ರಿಂದ ಇದು ಕೊಳೆ ಆದರೆ ವಾಶ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಕವರ್ಗಳು ಹಾಕೋದು ಬೆಸ್ಟ್ ಅಂತ ನನಗೆ. ಇದನ್ನು ನಾನು ಹಳೆ ಕರ್ಟನ್ಸಿಂದ ಮಾಡಿರೋದು, ನನಗೆ ಖುಷಿ ಇದೆ ಇದು.